ಮೋಹನ್ ರಾಯರು ಮಾತಾಡ್ತಾ ಇದ್ರು, ಒಂದಷ್ಟು ವಿಷಯಗಳು ಹೇಳೋಕ್ಕಂತ ಕೂತಿದ್ದಾರೆ. ನಾನು ಯಾಕಂದರೆ ಅವರಿಗೆ ಗೊತ್ತಿರೋಂಥ ಸಾಕಷ್ಟು ವಿಷಯಗಳಿದೆ ಅಣ್ಣವರ ಪಾತ್ರಗಳ ಬಗ್ಗೆ, ಅಣ್ಣವ್ರು ಮಾಡಿದಂಥ ಸಿನಿಮಾಗಳ ಬಗ್ಗೆ, ಅವರು ಆಯ್ಕೆ ಮಾಡಿಕೊಂಡಂತಹ ಆ ಸಿನಿಮಾಗಳು ಇದೆಯಲ್ಲ, ಅದು ನಿಜಕ್ಕೂ ಅವ್ರ ಬಾಯಿಂದನೇ ಕೇಳಬೇಕು. ಸರ್, ಅಣ್ಣವ್ರು ಮಾಡಿದಂಥ ಪಾತ್ರಗಳೇ ಇಲ್ಲ. ಇವತ್ತು ಯಾರು ಏನೇ ಮಾಡ್ಬೋದು, ಎಂಥ ಪ್ಯಾನ್ ಇಂಡಿಯಾ ಬರ್ಬೋದು, ಪ್ಯಾನ್ ವರ್ಲ್ಡ್ ಬರ್ಬೋದು, ಬಟ್ ಅಣ್ಣ ಅವರು ಮಾಡಿದಂಥ ಪಾತ್ರಗಳನ್ನು ಇವತ್ತು ಯಾರು ಟಚ್ ಮಾಡೋಕ್ಕಾಗಲ್ಲ. ಸೊ ಅಭಿಮಾನಿಯಾಗಿ ನೀವೇನು ಹೇಳ್ತೀರಾ ಅಣ್ಣವ್ರ ವಿಚಾರದಲ್ಲಿ? ಅವ್ರು ಫಸ್ಟ್ ಸಾಂಘಿಕ ಪಿಕ್ಚರ್ ಆಗಲಿ, ಪೌರಾಣಿಕ ಆಗಲಿ, ಭಕ್ತಿ ಪಿಕ್ಚರ್ಗಳಾಗಲಿ, ಐತಿಹಾಸಿಕ ಪಿಕ್ಚರ್ಗಳಾಗಲಿ ಯಾರ ಕೈಯಲ್ಲಿ ಮಾಡೋಕ್ಕಾಗ್ತಾ ಇಲ್ಲ. ನಿಜ. ಫಸ್ಟಿನಿಂದ ಟೋಟ್ಲಿ 208 ಪಿಕ್ಚರ್ ಮಾಡಿದ್ದಾರೆ ಅವರು. ಆ್ಯಕ್ಚುಲಿ ಫಸ್ಟ್ 100 ಪಿಕ್ಚರ್ಸ್ನಲ್ಲೇ ತೋರಿಸಿದ್ದಾರೆ ಎಲ್ಲ ಕಂಪ್ಲೀಟ್, ಯಾವ ಟೈಪ್ ಬೇಕು ಎಲ್ಲ ಕಂಪ್ಲೀಟ್. ಈಗ ರಾಘವೇಂದ್ರ ಸ್ವಾಮಿ ಇದ್ದಾರೆ, ಅದು ಯಾರ ಕೈಯಲ್ಲಿ ಮಾಡೋಕ್ಕಾಗಕ್ಕಿಲ್ಲ. ಭಕ್ತ ಪ್ರಹ್ಲಾದ ಇದೆ, ಅದು ಹೈ ಕ್ಲಾಸ್ ಆಗಿದೆ. ಗಂಧದ ಗುಡಿ ಇದೆ, ಆಮೇಲೆ ಬಂಗಾರದ ಮನುಷ್ಯದ ಸೋಷಲ್ ಪಿಕ್ಚರ್, ಭಕ್ತ ಚೇತ ಇದೆ, ಎಲ್ಲ ಟೈಪ್ ಆಫ್ ಪಿಕ್ಚರ್ಸ್ ಮಾಡ್ತಾರೆ ಸರ್ ಕಂಪ್ಲೀಟ್. ನಿಮಗೆ ತುಂಬ ಇಷ್ಟ ಆಗಿದ್ದು ಅಣ್ಣವ್ರದ್ದು ಈ ಸಿನಿಮಾ ಮತ್ತೆ ಮತ್ತೆ ನೋಡ್ತಾ ಇರ್ತೀನಿ, ನಾನು ನೋಡ್ಬೇಕು ಅನ್ಸುತ್ತೆ ಅನ್ನೋ ಸಿನಿಮಾ ಯಾವುದಿದೆ? ಬಂಗಾರದ ಮನುಷ್ಯ. ಬಂಗಾರದ ಮನುಷ್ಯ ನಮ್ಮ ಭಾನುವಾರ ಬಂದು ನಮ್ಮ ಹೋಟ್ಲ್ ಬಂಗಾರದ ಮನುಷ್ಯನೇ. 300 ಜನ 200 ಜನ ಸ್ಟ್ಯಾಂಡಿಂಗ್ ಇದ್ದರೆ ನಮ್ಮ ಬಂಗಾರದ ಮನುಷ್ಯ ನಮ್ಮ ಹೋಟ್ಲ್. ಓಕೆ. ಅವ್ರು ಮಾಡೋ ಪಿಕ್ಚರ್ ಅಂತೂ ಇಲ್ಲ. ಅವ್ರಿಗೆ ಇಂಡಿಯಾದಲ್ಲಿ ಅವ್ರಿಗೆ ಒಬ್ಬರಿಗೆ ಸಿಕ್ಕಿರೋದು ಕೆಂಟಕಿ ಕರ್ನಲ್ ಅವಾರ್ಡ್. ಹೌದು, ಯಾರಿಗೆ ಸಿಕ್ಕಲಿಲ್ಲ. ಅವ್ರು ಈ ಥರ ಜನಗಳು ಸೇರಿದಾಗ ಎಲ್ಲಾದರೂ ಹೋದಾಗ ಆ ಜನ ಬರ್ತಾ ಇದ್ರಲ್ಲ ನೋಡಿ. ಇವತ್ತು ಎಂಟೈರ್ ಕರ್ನಾಟಕದಲ್ಲಿ ಅವರು ಆರ್ಕೆಸ್ಟ್ರಾನ ಎಲ್ಲ ಸ್ಟೇಡಿಯಮ್ಸ್ ಕಟ್ಟಿದ್ದಾರೆ. ಬಾಂಬೆನೂ ಕೊಟ್ಟಿದ್ದಾರೆ. ಆ್ಯಕ್ಚುಲಿ 5,000 ಜನ 25,000 ಜನ ಬಂದರು ಅವತ್ತು ಬಾಂಬೆದಲ್ಲಿ. ನಿಂತುಗಳಿಗೆ ಜಾಗನ ಇಲ್ಲ ಅವ್ರು ಆರ್ಕೆಸ್ಟ್ರಾ ಮಾಡುವಾಗ. ಎಲ್ಲ ಕಂಪ್ಲೀಟ್ ಇವತ್ತು ಕರ್ನಾಟಕದಲ್ಲಿ ಇರೋದು ಎಲ್ಲ ಕಂಪ್ಲೀಟ್ ಅವ್ರನ್ನಿಂದಾನೆ. ಏನೋ ಎಲ್ಲ ಕಂಪ್ಲೀಟ್ ಸ್ಟೇಡಿಯಮ್ಸ್ ಆಗಲಿ ಯಾವುದಾಗಲಿ ಕಂಪ್ಲೀಟ್ ಅನ್ನೋರು ಆಲ್ ಸ್ಟೇಡಿಯಮ್ಸ್ ಕರ್ನಾಟಕ ಸ್ಟೇಡಿಯಮ್ಸ್. ಯಾರ ಹತ್ರ ₹1 ಮಟ್ಟದಿಲ್ಲ. ಸರ್, ಈಗ ಅವರು ಈ ಸಿನಿಮಾಗಳ ಜೊತೆಗೆ ಸಾಮಾಜಿಕ ಕಾರ್ಯಗಳ ಜೊತೆಗೆ ಅದ್ರ ಜೊತೆಗೆ ಈ ಊಟವನ್ನು ಆಸ್ವಾದಿಸೋದು, ಪ್ರೀತಿಸೋದು, ಏನೇ ಸಿಕ್ಕಿದ್ರು ಕೂಡ ಅವರು ತುಂಬಾ ಪ್ರೀತಿತ ತಿಂತಕ್ಕಂಥ. ಅದು ಕೊಡಿ ಇದು ಕೊಡಿ ಯಾರು ಕೇಳೋರೇ ಇಲ್ಲ, ಕೇಳಿರ್ಲಿಲ್ಲ. ಫಸ್ಟ್ ಕೆಲಸಗಾರ ಏನು ತಿಂತಾರೋ ಅದೇ ತಿನ್ನೋದು. ಅವರು ಸ್ಪೆಷಲ್ ಏನಿಲ್ಲ, ಅವ್ರ ಥರ ಯಾರೂ ಇಲ್ಲ. ನೀವು ಮನೆಗೆಲ್ಲ ಹೋದಾಗೆಲ್ಲ ಹೆಂಗಿರ್ತಿತ್ತು ಅವ್ರ ಜೊತೆ ಅನುಭವ? ನಾನು ಫೋಟೋಗಳಲ್ಲಿ ನೋಡಿದೆ, ತುಂಬಾ ಫೋಟೋಗಳಿದ್ದಾವೆ, ಸುಮಾರು ಸಲ ಸನ್ಮಾನಗಳು ಮಾಡಿದ್ರೆ. ಭಾಳ ಖುಷಿ ಅವ್ರಿಗೆ ಆ್ಯಕ್ಚುಲಿ, ಭಾಳ ಹ್ಯಾಪಿ ಆ್ಯಕ್ಚುಲಿ. ನಾನು ಮನೆ ಹೋಗಿ ಎಲ್ಲೇ ಒಂದು ಸೈಡ್ ಕೂತ್ಕೊಂಡ್ಬಿಡ್ತೇನೆ, ಅವ್ನು ನೋಡ್ತಾರೆ ಮೋಹನ್ ರಾಯರು ಎಲ್ಲಿದ್ದಾರೆ, ಅಲ್ಲಿ ನಮ್ಮ ಹತ್ರ ಬಂದು ಕೂತ್ಕೊಳ್ತಾರೆ. ಅವ್ರ ಥರ ಯಾರು ನಮಗೆ ದೇವರ ಸಮಾನ ಅವರು ಇವತ್ತು. ಓಕೆ. ಸುಮಾರು ಫೋಟೋಗಳಿದ್ದಾವೆ, ಸುಮಾರು ಸನ್ಮಾನ ಮಾಡಿದ್ದೀರಾ, ಎಲ್ಲೆಲ್ಲೋ ಮಾಡಿದ್ದೀರಾ. ಹೌದು, ಅವ್ರ ಕುಟುಂಬ ಎಲ್ಲ ನಮಗೆ ಭಾಳ ಕ್ಲೋಸ್, ಎಲ್ಲ ಕಂಪ್ಲೀಟ್ ಅವ್ರನಿಂದಾನೆ ಆ್ಯಕ್ಚುಲಿ ಎಲ್ಲ ಕಂಪ್ಲೀಟ್ ಇದೆ. ಎಸ್ ಸರ್. ಹೌದು. ಎಸ್ ಸರ್, ನನಗೆ ಕಾರ್ಯಕ್ರಮನ ಮುಗಿಸೋವಂಥ ಸಮಯ ಅಂದರೆ ಎಷ್ಟು ಸಾಲದು, ನಮ್ಮ ಹತ್ರ ಇನ್ನೂ ಸೆಗ್ಮೆಂಟ್ಗಳು ತುಂಬ ಇದ್ದಾವೆ. ಊಟದ ವಿಚಾರ ಅಂತ ಬಂದಾಗ ಅಣ್ಣವ್ರು ಎಷ್ಟು ಇಷ್ಟಪಡ್ತಾಯಿದ್ರು ಅಂತ ನೀವು ಹೇಳಿದ್ರಿ. ತುಂಬ ಖುಷಿ. ಗೊತ್ತಿರೋ ಹೋಟ್ಲ್ ಅಂತ ಇಲ್ಲ. ಇಲ್ಲ ನೋಡಿ, ವಿದ್ಯಾರ್ಥಿ ಭವನ ನೋಡ್ಕೊಳ್ಳಿ, ಗಾಂಧಿ ಬಜಾರ್ 2 ಹೋಟೆಲ್ಸ್ ಎಲ್ಲ ಹೋಗ್ತಾರೆ ಅವರು. ಯಾವ ಹೋಟ್ಲ್ ಎಲ್ಲ ಗೊತ್ತು. ನಿಜ ನಿಜ. ಆಮೇಲೆ ಈ ಬಿಡಿದಿನ ತಾಟ ಇಡ್ಲಿ ಬರ್ತದೆ, ಅದೇ ಲೈಕ್ ಮಾಡ್ತಾರೆ ಎಲ್ಲ. ಎಸ್ ಎಸ್ ಸರ್, ಮುಗಿಸೋಂಥ ಸಮಯ. ಈ ಅಣ್ಣವರು ಮತ್ತು ಈ ಅನ್ನದೇವರು ಅನ್ನೋ ಕಾನ್ಸೆಪ್ಟ್ಗೆ ನೀವೊಂದು ಫೈನಲಾಗಿ ಏನಾದರೂ, ಫೈನಲ್ ಅಂತಲ್ಲ, ಅದಕ್ಕೊಂದು ಅರ್ಥಪೂರ್ಣವಾಗಿ ಏನಾದರೂ ಹೇಳೋದಾದರೆ? ಅವರು ಈಗ ಊಟದ ವಿಷಯದಲ್ಲಿ ಎಷ್ಟು ಇಷ್ಟಪಟ್ಟು ತಗೋತಾ ಇದ್ರು ಅಂತೇಳಿ ಆ ವಿಷಯಕ್ಕೆ ಇವತ್ತು ಸಬ್ಜೆಕ್ಟ್ ಇರೋದಲ್ಲ. ಹೌದು. ಅವ್ರಿಗೆ ಊಟದಲ್ಲಿ ತಿಂಡಿನಲ್ಲಿ ಉಪ್ಪಿಟ್ಟು ಕಂಡ್ರೆ ಭಾಳ ಇಷ್ಟ. ಉಪ್ಪಿಟ್ಟು ಸಾಮಾನ್ಯ ಆಗಲ್ಲ ಸರ್ ಕೆಲವ್ರಿಗೆ, ಅದು ಉಪ್ಪಿಟ್ಟು ಕಂಡ್ರೆ ತುಂಬ ಇಷ್ಟ. ನೋಡಿ, ಅವ್ರಿಗೆ ಕಾರ್ಯಕ್ರಮ ಬರ್ತಾರಿಂದ ಎಂಥ ಘಟನೆಗೆ ಬರಬೇಕಾಗತ್ತೆ ಅಂದರೆ, ಅಷ್ಟು ಬೈಕೆ ಇದ್ದದ್ದನ್ನು ಅವರು ಕೊನೆಗೆ ಲಾಸ್ಟ್ ಡೇ ಅವರ ಏಪ್ರಿಲ್ 12ನೇ ತಾರೀಕು ತಗೊಂಡು ಕೊನೆ ತಿಂಡಿ ಕೂಡ ಉಪ್ಪಿಟ್ಟೆ. ಒಂದು ಮನೆಯಲ್ಲಿ ಆ ಕೆಳಗಡೆ ಕಾರ್ ಪಾರ್ಕಿಂಗ್ ಹತ್ರ ಒಂದು ಚಿಕ್ಕ ಟೀಪೈ, ಒಂದು ಮಾಮೂಲಿ ಚೇರು ಕೂತ್ಕೊಂಡು ಆವತ್ತು ಟಿಫನ್ ತಿಂದಿರೋದು ಕೂಡ ಉಪ್ಪಿಟ್ಟೇನೆ. ಏಪ್ರಿಲ್ 12ನೇ ತಾರೀಕು ಹಾಡುಗಳು ಕೇಳಿದ್ರೆ ಬೆಳಗ್ಗೆಲ್ಲ ಮನೆ ಸುತ್ತ ಹಾಡುಗಳು ಹೇಳ್ಕೊಂಡು ಹಾಡೆಲ್ಲ ಆಡ್ಕೊಂಡು, ಇವರು ಹಾಸ್ಪಿಟ್ಲಿಗೆ ಹೋಗ್ಬೇಕಾಯ್ತು ಅಕ್ಕವರು. ನಾನು ಹೋಗಿ ಆಯ್ಸ್ ಓಕೆ ಅಂತ ಹೇಳಿದ್ದಾರೆ. ಎಲ್ಲ ಹೇಳ್ಕೊಂಡು ಕೂತ್ಕೊಂಡು ಉಪ್ಪಿಟ್ಟು ತಿಂದು ಅಲ್ಲಿ ನೋಡಿ, ಈಗ ಎಲ್ಲರಿಗೂ ಒಂದೇ ಥರ ಇರಬೇಕು ಅನ್ನೋದಕ್ಕೆ
ಅಲ್ಲಿ ಕೆಲಸ ಮಾಡೋನೊಬ್ಬ ಮದುವೆಗೆ ಆಗಿ ಊರಿಗೆ ಹೋಗಿದ್ದ. ಅವನನ್ನು ಕರೆಸಿ ಫೋಟೋ ತಕ್ಕೊಂಡು, ಇನ್ನೂ ಒಂದು ಫೋಟೋ ಇದೆ, ಲಾಸ್ಟ್ ಡೇ ಇದೊಂದು ಫೋಟೋ ತಗೊಂಡು, ಆ ಮಾಲಿ ಇದ್ದ ಗಿಡ ಹಾಕೋನು ಅವನನ್ನು ಕರೆಸಿ ಫೋಟೋ ತಗೊಂಡು, ಅಂದರೆ ಕೊನೆ ಗಳಿಗೆನಲ್ಲೂ ಅವ್ರು ಇದ್ದದ್ದು ಯಾರ ಜೊತೆ, ಅವ್ರ ಚಿತ್ರರಂಗದಲ್ಲಿ ಹೇಗೆ ಎಲ್ಲರ ಜೊತೆ ಒಬ್ಬರು ಕೊನೆ ಲೈಟ್ ಬಾಯ್, ಒಬ್ಬ ಕಾರ್ನವ್ನು ಇರ್ಬೋದು, ಊಟ ಬಡಿಸೋನು ಇರ್ಬೋದು, ಎಲ್ಲರನ್ನೂ ಹೆಂಗೆ ಇಷ್ಟಪಡ್ತಾಯಿದ್ರು, ಕೊನೆಗೂ ಅವರು ಆ ಮನೆಯಲ್ಲಿ ಇಷ್ಟವಾಗಿ ಲಾಸ್ಟಲ್ಲಿ ಜೊತೆಗೆ ಒಂದು ಊಟ ತಿನ್ಬೇಕಾದ್ರೆ ಕೊನೆ ಗಟ್ಟಲೆ ಒಂದಷ್ಟು ಜನ ಮನೆ ಒಳಗಡೆ ಹೋಗೋಕೆ ಮೊದಲು ಅದೇ ವ್ಯಕ್ತಿಗಳ ಜೊತೆ ಅವರಿದ್ದಾರೆ. ಅವ್ರಿಗೆ ಇಷ್ಟವಾದ ತಿಂಡಿ ಅದು ಉಪ್ಪಿಟ್ಟು, ಕೊನೆಯ ದಿವಸ ತಿಂದದ್ದು ಉಪ್ಪಿಟ್ಟೆ. ಅವ್ರ ತಮ್ಮ ಹೋಗೋದೇ ಮೇನ್ ಸರ್, 2 ತಿಂಗಳು ಡಿಫ್ರೆನ್ಸ್. ಅವ್ರ ತಮ್ಮನ ನೋಡೋಕ್ಕೆ ಇರೋದಕ್ಕಲ್ಲ, ಡೈಲಿ ನೋಡಲೇಬೇಕು. ಮನೆ ಹೋಗ್ಬಿಟ್ಟೆ ತಮ್ಮ ಹೋಗಿ 2 ತಿಂಗಳಿಗೆ ತಿರೋಗ್ಬಿಟ್ರು. ಅವ್ರ ತಮ್ಮ ಬದುಕಿದ್ರೆ ಅವರು ಇರೋರು. ಅವರು ಫೆಬ್ರವರಿ 8ನೇ ತಾರೀಕು ಹೌದು ವರದಣ್ಣವರು ಹೋಗಿದ್ದು ತಿರೋದದ್ದು, ವರದಮ್ಮ ಅವರು. ಇವರು ಏಪ್ರಿಲ್ 11ನೇ ತಾರೀಕು. ಮನೆಯಲ್ಲಿ ಫೋಟೋ ಇದ್ದರೆ ಫೋಟೋ ನೋಡೋರು, ಅವ್ರು ಹೇಳೋರು ಅವನು ಹೋಗಿ ಜಾಗ ಮಾಡಿದ್ದಾನೆ, ಅವನು ಯಾವಾಗ ಬಾ ಅಂತಾನೆ ಅವಾಗ ಹೊರಟುಬಿಡ್ತೀನಿ ಅಂತ. ಆ ಥರ ರಾಮ ಲಕ್ಷ್ಮಣ ಅಂತ ಹಾಗೆ ಜೊತೆಗಿದ್ದರು, ಜೊತೆಯಲ್ಲಿ ಅದೇ ಥರ ಊಟ ಮಾಡಿದ್ದಾರೆ. ಒಂದು ದಿವಸ ನೋಡೋಕ್ಕೆ ಬಿಡೋಕ್ಕಲ್ಲ, ಮನೆಯಲ್ಲಿ ನೋಡಲೇಬೇಕು. ಮನೆ ಹೋಗ್ಬೇಕು, ಬೆಳಗ್ಗೆ ಹೋದರೆ ಮಧ್ಯಾಹ್ನ 1:30-2 ಗಂಟೆ ತನಕ ಅಲ್ಲೇ ಊಟ ಮಾಡಿ ಬರೋರು, ಇಲ್ಲಾಂದರೆ ಅಲ್ಲಿಂದ ಬರೋರು. ಎಲ್ಲಕ್ಕಿಂತ ಹೆಚ್ಚಾಗಿ ಅಕ್ಕವರು, ಅಮ್ಮ ಹೌದು, ಅವರು ಮೆಡ್ರಾಸಲ್ಲಿ ಅವ್ರು ಮಾಡಿ ಕೊಡ್ತಿದ್ದ ಬಿರಿಯಾನಿ ಅಷ್ಟು ಜನಕ್ಕೆ, ಅಂದರೆ ದೊಡ್ಡ ಸಂಸಾರ ಮಾಡೋರು. ಅವರು ಬಿರಿಯಾನಿ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಕ್ಕವರು. ಬಿರಿಯಾನಿ ಅಂತ ನೋಡ್ತಿದ್ದೆ, ನಮ್ಗೆ ಆವಾಗ ಗೊತ್ತಿದ್ವು. ಇವಾಗ ಎಲ್ಲ ಹೆಸರಿನಲ್ಲೂ ಬಿರಿಯಾನಿ ಇದೆ. ಆವಾಗ ನಾವು ಬಿರಿಯಾನಿ ಅಂತ ನೋಡಿದ್ರು, ಬಿರಿಯಾನಿ ಅಂದರೆ ಇದು ಅಂತ. ಪ್ಯೂರ್ ವೆಜಿಟೇರಿಯನ್, ನಾನ್ ವೆಜ್ ತಿನ್ನೋದೇ ಇಲ್ಲ ಅಮ್ಮ ಅವ್ರು ನಾನ್ ವೆಜ್ ತಿನ್ನಲ್ಲ, ಆದರೆ ಅವರು ಅಣ್ಣವ್ರಿಗೆಲ್ಲ ಮಾಡ್ಕೊಳ್ಳೋದು ಇಷ್ಟಪಡೋರು ಅದನ್ನು. ಹೀಗೆ ಆ ಊಟದಲ್ಲಿ ನಾರ್ಮಲ್ ಪಜೆ ಸರ್, ಅವರು ಇಷ್ಟಪಟ್ಟು ಬಿಂದಾಸ ಊಟ ಮಾಡೋರು. ಎಲ್ಲರಿಗೂ ಅಮ್ಮ ಅವರೇ, ಭಾರತ ರಾಜ್ಕುಮಾರ್ ಅವರು ಅಮ್ಮ, ಎಲ್ಲರೂ ಅಮ್ಮನ ಕರೆಯೋರು. ಅವ್ರಿವತ್ತು ಅವ್ರ ಆರೋಗ್ಯ ಆಗಿರಲಿ, ಅವ್ರ ಯಶಸ್ಸು ಏನೇ ಎಷ್ಟೇ ಇದ್ದರೂ ಕೂಡ ಅದೇ ಒಂದು ದೊಡ್ಡ ಕವಚ. ಭಾರತಮ್ಮ ರಾಜ್ಕುಮಾರ್ ಅವರು ಅನ್ನೋದೇ ಒಂದು ದೊಡ್ಡ ಕವಚ ಅದು. ಅಮ್ಮ ಶೀಲ್ಡ್ ಮಾಡಿದ್ರು, ಆ ಥರ ಶೀಲ್ಡ್ ಅವರು. ಈಗ ನಾವು ಇರಾನ್ ಅವ್ರ ಯುದ್ಧ ಬಿಟ್ಟು ಅವರೇನೋ ಒಂದು ಶೀಲ್ಡ್ ಕಟ್ಟರು ಅಂತ, ನಾವು ಭಾರತಮ್ಮ ರಾಜ್ಕುಮಾರ್ ಅವರು ಎಷ್ಟು ದೊಡ್ಡ ಎಫರ್ಟ್ ಇದೆ ಅಂತ ಹೇಳಿದ್ರೆ ಅದೇ ಒಂದು ದೊಡ್ಡ ಸಂಚಿಕೆ ಆಗ್ತದೆ. ಅಷ್ಟು ವಿಷಯಗಳಿದೆ. ಅವರು ಅವರನ್ನು ನೋಡ್ಕೊಂಡು ರೀತಿ, ಗೌರವಿಸಿದ ರೀತಿ ಅಷ್ಟು ಸುಲಭ ಅಲ್ಲ ಅದು. ನಾವು ನೀವೆಲ್ಲ ಒಂದೇ. ಏನು ಹೇಳ್ತೀವಿ ಅಣ್ಣವರು ಇಷ್ಟೆಲ್ಲ ಒಂದು ಲೆಗಸಿ ಏನು ಅನ್ನಿಸ್ತು ಅಂತ? ಇಲ್ಲ, ಅವ್ರು ನಾವು ಮೂವಿ ನೋಡ್ಕೊಂಡು ತುಂಬ ಬೆಳ್ದಿರೋ ನಾನು. ಅವ್ರ ಮಾತಾಗಲಿ, ಅವ್ರ ಮಾತಿನ ಉಚ್ಚಾರಣೆ ನನಗೆ ಈಗಲೂ ಇನ್ಸ್ಪಿರೇಷನ್. ಅವರು ಪಿಕ್ಚರಲ್ಲಿ ಹೇಗೆ ಡೈಲಾಗ್ಗಳು ಕೊಡ್ತಾಯಿದ್ದಾರೆ ಸ್ಪಷ್ಟನೆ, ಊಟದಲ್ಲಿ ಕೂಡ ಅಷ್ಟೇ ಶಿಸ್ತಲ್ಲಿ ಕೂತ್ಕೊಂಡು ತಿನ್ನೋರು. ಸೊ ಅದರಿಂದ ನಮ್ಮ ತಂದೆಯವರು ನೋಡ್ಬಿಟ್ಟು ನನಗೆ ಹೇಳೋರು. ಸೊ ಈಗಲೂ ನಾನು ಅವ್ರು ನಮ್ಮ ತಂದೆಯವರು ಹೇಳಿ ಈಗ ಅದು ನಾವು ಈಗ ಪಾಲಿಸ್ತೇವೆ ಮನೇಲಿ ಕೂಡ. ಭಯ ಬಿಟ್ಟರೆ ನಮ್ಮ ತಂದೆಯವ್ರ ಭಯಲ್ಲಿ ರಾಜ್ಕುಮಾರ್ ಸರ್ ಅಣ್ಣವರು ಅವರು ಈ ಥರ ಮಾಡ್ತೀನಿ, ಅದು ಮಾಡು, ಫ್ಯಾಮಿಲಿಗೆ ಒಳ್ಳೇದಾಗತ್ತೆ, ನಮ್ಗೆ ಒಳ್ಳೇದಾಗತ್ತೆ, ಶಿಸ್ತಲ್ಲಿರೋ ಅಂತ ಹೇಳಿದ್ಕೆ. ಸೊ ಈಗಲೂ ನಾವು ಅದೇ ಶಿಸ್ತಲ್ಲಿದ್ದೀವಿ, ಊಟ ತಿನ್ನೋ ವಿಷಯದಲ್ಲಿ ಸ್ಪೆಷಲಿ. ಮತ್ತು ನಮ್ಗೆ ಖುಷಿ ಏನೋ ವಿಚಾರ ಅಂದರೆ ಈಗ ಅಪ್ಪು ಸರ್ಗೆ, ಶಿವರಾಜ್ ಕುಮಾರ್ ಸರ್ಗೆ, ಅವ್ರ ಮಗಳಿಗೆ ನಮ್ಮ ಹೋಟ್ಲಿಂದ ಊಟ ತಿಂಡಿ ಕೂಡ ಹೋಗುತ್ತೆ. ಈಗಲೂ ಹೋಗುತ್ತಲ್ಲ? ಶಿವಣ್ಣ ಅವರು ಬಂದಿದ್ದರು ಹೋಟ್ಲಿಗೆ, ತುಂಬ ಖುಷಿ ಪಡ್ತಾರೆ, ತುಂಬ ಎಂಜಾಯ್ ಮಾಡಿ ತಿಂತಾರೆ. ಅದೊಂದು ಖುಷಿ ವಿಚಾರ. ಅವ್ರ ಫ್ಯಾಮ್ಲಿಗೆ ಇನ್ನೂ ನಾವು ನಮ್ಮ ಹೋಟ್ಲಿಂದ ಊಟ ಹೋಗ್ತಾಯಿದೆ, ತಿಂಡಿ ಕೊಡ್ತಾಯಿದ್ದೀವಿ. ನಮ್ಮ ತಂದೆಯವರು ರಾಜ್ಕುಮಾರ್ ಅವ್ರು ನೋಡಿದ್ರು, ನಾನೀಗ ಒಂದು 3rd ಜನರೇಷನ್ ಓನರ್ ಆಗಿ ಅವರು ಶಿವಣ್ಣವ್ರಿಗೆ ಮತ್ತು ಅವ್ರ ಮಗಳಿಗೆ ಅಪ್ಪು ಸರ್ ಕೊಟ್ಟಿದ್ದು ನಮ್ಗೊಂದೊಂದು ನೆನಪು. ಈಗ ನಮ್ಗೆ ಅವರೇ ಅಣ್ಣವ್ರು, ಈಗ ನಮಗೆಲ್ಲ ಅವರೇ ಅಣ್ಣವರು. ಸರ್ ನಮ್ಗೆ ಇವ್ರ ಹಿರಿಯರೆಲ್ಲ ಹೇಳ್ತಾ ಇರೋದೆಲ್ಲ ಕೇಳ್ತಾ ಇದ್ರೆ ನಾನು ಯಾವಾಗಲೇ ಹೇಳಿದೆ, ನಾನು ಇರಬೇಕಿತ್ತು ಆ ಟೈಮಲ್ಲಿ, ಅಟ್ಲೀಸ್ಟ್ ಒಂದ್ಸಲ ಆದರೂ ಭೇಟಿ ಆಗಬೇಕಿತ್ತು ನಮಗೆ ಅಂತ ಅನಿಸುತ್ತೆ. ಸರ್ ಟು ಕನ್ಕ್ಲೂಡ್, ಅವ್ರಿಗೆ ಟೈಮ್ಸ್ ಆಫ್ ಇಂಡಿಯಾದವ್ರು ಒಂದು ಸರ್ ಬರೆದಿದ್ದಾರೆ. ಪ್ಲೀಸ್ ಸರ್. ಭಾಳ ಇಷ್ಟವಾಗಿ ಫುಡ್ ಅಂತಂದರೆ ಅವ್ರಿಗೆ ಈ ಉಡುಪಿ ಹೋಟ್ಲದಂದರೆ ಜನರಲ್ ಆಗಿ ಆ ಥರ ಹೋಟ್ಲದು ಸೌತ್ ಇಂಡಿಯನ್ ಸಿಸ್ಟಮ್ಲಿರುವಂಥ ಊಟ ಇಷ್ಟ ಆಗೋದು ಅವ್ರಿಗೆ. ಜೊತೆಗೆ ಇಡ್ಲಿ ವಡ ಒಂದು ಕಡೆ,
ಕ್ರಿಸ್ಪಿಯಾಗಿರ್ಬೇಕು ಮಸಾಲೆ ದೋಸೆ. ಮಸಾಲೆ ದೋಸೆ ಅದಕ್ಕೆ ಸಿ ಟಿ ಆರ್ ಇಷ್ಟ ಆಗ್ತಾ ಇದ್ದದ್ದು ಅವ್ರದ್ದು. ಬೆನ್ನ ದೋಸೆ ಇರಲಿಲ್ಲ ಬಿಡಿ. ಕ್ರಿಸ್ಪಿ ಮಸಾಲೆ ದೋಸೆ ಅವ್ರಿಗೆ ಭಾಳ ಇಷ್ಟ. ಸೊ ದಟ್ ಫುಡ್ ಅನ್ನೋ ವಿಷಯಕ್ಕೆ ಜಸ್ಟ್ ಅದನ್ನು ನೆನಪು ಮಾಡ್ಕೊಂಡು ನಿಮ್ಗೆ ಹೇಳಿದೆ. ಎರಡನೇ ಆರ್ಟಿಕಲ್ ಟೈಮ್ಸ್ ಆಫ್ ಇಂಡಿಯಾದವ್ರು ಒಂದ್ಸರಿ ಮೆನ್ಷನ್ ಮಾಡಿದ್ರು ಅದನ್ನು ಅವರ ಊಟದ ವಿಷಯದಲ್ಲಿ ಅಂತೇಳಿ. ಸರ್ ನನಗೆ ನಾನು ನವಯುಗದಲ್ಲಿ ಆರಾಮ್ ಸಾಕಷ್ಟು ಬರೀ ಊಟ ಮಾಡಿದ್ದೀನಿ. ನೀವು ಹೇಳಿದ್ಮೇಲೆ ದೋಸೆ ತಿನ್ನಬೇಕು ಅನ್ನೋ ಆಸೆ ಆಗ್ತಿದೆ ನನಗೆ. ನೀವು ಸಿ ಟಿ ಆರ್ ತಿನ್ಬೇಕು. ನಾನು ನೇಮ್ ಅದು. ಬೆನ್ನ ದೋಸೆ ಫುಲ್ ಬರ್ತಾರೆ, ಭಾನುವಾರ ನೋಡ್ಬೇಕು ಕ್ಯೂ ಇರ್ತದೆ ಎಲ್ಲ. ಹೌದೌದು. ಸೊ ಅದೆಲ್ಲ ಅಣ್ಣವ್ರ ಆಶೀರ್ವಾದ ಅವ್ರಿಗೂ ನಿಮಗೂ ನಮಗೂ ಎಲ್ರಿಗೂ ಕೂಡ. ಸರ್ ಈಗ ನೋಡಿ, ಈಗ ಅಣ್ಣವರು ಒಂದಲ್ಲ ಒಂದಾದ್ರೆ ಅವ್ರೊಂದು ಜನ್ರೇಷನ್ ಇವ್ರೊಂದು ರೀತಿಯಲ್ಲಿ ನಾವೊಂದು ರೀತಿಯಲ್ಲಿ ನೋಡಿದ್ವಿ. ಬಟ್ ಎಲ್ಲರಲ್ಲೂ ಒಂದೇ ಮೈಂಡ್ ಇರೋದೇನು? ಹೌದು, ಫೈನಲಿ ಯಾರು ಅಂತಂದರೆ ಅದೇ ನಿಜ ಅಷ್ಟೇ. ನಿಜ ನಿಜ ಸರ್, ನಿಜ. ಅವ್ರ ಒಳ್ಳೆತನ ಅದನ್ನೇ ಎಲ್ಲರೂ ಗೌರವಿಸ್ತಾರೆ. ನಿಜ ನಿಜ ಸರ್. ಥ್ಯಾಂಕ್ ಯು. ಕಾರ್ಯಕ್ರಮದ ಕೊನೆಯ ಭಾಗ ಸಾಕಷ್ಟಿದೆ, ಬಟ್ ಸಮಯದ ಅಭಾವ ಇರೋದ್ರಿಂದ ಮುಗಿಸೋ ಸಮಯ. ಥ್ಯಾಂಕ್ ಯು ಮೂರು ಜನಕ್ಕೂ. ಹೊಸ ಸರ್, ನಾನು ಯಾವಾಗಲೂ ಹೇಳ್ತಿರ್ತೀನಿ ನೀವೇ ನನ್ನ ಬೆನ್ನೆಲುಬು ಅಂತೇಳಿ. ಥ್ಯಾಂಕ್ ಯು. ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ಬಂದು ಕೂತ್ಕೋತೀರಾ, ಬ್ಯುಸಿ ಇದ್ದಾಗ ಹೇಳ್ತೀರಾ. ಈಗ ಹೊತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಅಣ್ಣವ್ರ ಬಗ್ಗೆ ನೀವು ಹೇಳಿದಂಥ ವಿಷಯಗಳು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಹೊರಗಡೆ. ಇನ್ಫ್ಯಾಕ್ಟ್ ನಮಗೂ ಗೊತ್ತಿಲ್ಲ ಬಿಡಿ, ನಮಗಂತೂ ಗೊತ್ತಿರೋಕ್ಕೆ ಚಾನ್ಸೇ ಇಲ್ಲ ಎಷ್ಟೋ ವಿಷಯಗಳು. ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬ್ಯುಸಿ ಶೆಡ್ಯೂಲಲ್ಲಿ ಸಮಯ ಮಾಡ್ಕೊಂಡು ಬಂದಿದ್ದಕ್ಕೆ. ಆ್ಯಂಡ್ ಸಂದೇಶ್ ಸರ್, ಥ್ಯಾಂಕ್ ಯು. ನಮ್ಮ ಜನ್ರೇಷನಲ್ಲಿ ನಾವು ನೀವೆಲ್ಲ ಒಂದೇ. ಯಾಕಂದ್ರೆ ನಾವು ಅಣ್ಣವ್ರ ಬಗ್ಗೆ ಕಲ್ಪನೆ ಮಾಡ್ಕೋಬೋದು ಅಷ್ಟೇ. ನಾವು ನೋಡಿಲ್ಲ, ಭೇಟಿಯಾಗಿಲ್ಲ, ನಾವು ಕಲ್ಪನೆ ಮಾಡ್ಕೋಬೋದು. ಸೊ ಇವರೆಲ್ಲ ಒಂಥರ ಚೆನ್ನಾಗಿದೆ ಸರ್. ನೀವು ಹೇಳಿದ್ರಿ ಈಗ ಅವ್ರೊಂದು ಜನ್ರೇಷನು, ನಾನೊಂದು ಜನ್ರೇಷನು, ಇವರೊಂದು ಜನ್ರೇಷನು. ಬಟ್ ನಮ್ದೆಲ್ಲರದ್ದು ಉದ್ದೇಶ ಅಣ್ಣವ್ರು ಏನು ಅನ್ನೋದನ್ನು ತೋರಿಸ್ಬೇಕು ಅನ್ನೋದು ಉದ್ದೇಶ ಆಗಿತ್ತು. ಸೊ ಥ್ಯಾಂಕ್ ಯು ಮೂರು ಜನಕ್ಕೂ ಕೂಡ ಬಂದು ಇಷ್ಟೊತ್ತು ನಮ್ಮ ಜೊತೆ ಭಾಗವಹಿಸಿದ್ದಕ್ಕೆ. ಮುಂದಿನ ವಾರ ಮತ್ತೊಂದು ಕಾರ್ಯಕ್ರಮದಲ್ಲಿ ನಾವು ಬೇರೆ ಅತಿಥಿಗಳನ್ನ ಕರೆದು ಮಾಡ್ತಾ ಇರ್ತೀವಿ ಒಂದು ಸೆಗ್ಮೆಂಟನ್ನು. ಸೊ ಈ ವಾರದ ಸೆಗ್ಮೆಂಟ್ ಅನ್ನದೇವರು ನಿಮ್ಮ ಮೂರು ಜನಕ್ಕೆ ಬಂದ್ರಿ. ನಿಮ್ಮ ಹೋಟ್ಲುಗಳು ಮತ್ತಷ್ಟು ಅಣ್ಣವ್ರ ಆಶೀರ್ವಾದದಿಂದ ಮುಂದೋಗಲಿ. ಇದಾಗಿತ್ತು ಅನ್ನದೇವರು ವಿಶೇಷ ಕಾರ್ಯಕ್ರಮದ ಪ್ರಮುಖ ಸಂಚಿಕೆ. ಅಣ್ಣವರು ಅನ್ನವನ್ನು ಎಷ್ಟು ಪ್ರೀತಿಸ್ತಾ ಇದ್ರು, ಯಾವ ರೀತಿ ಊಟ ಮಾಡ್ತಾಯಿದ್ರು ಅಂತೇಳಿ, ಜೊತೆಗೆ ಬೆಂಗಳೂರಿನ ಹಾಗೂ ಬೇರೆ ಬೇರೆ ಬೆಂಗಳೂರಿನ ಅಕ್ಕಪಕ್ಕದ ಯಾವ ಹೋಟೆಲ್ಗಳಿಗೆ ರೆಗ್ಯುಲರ್ ಹೋಗ್ತಾಯಿದ್ರು, ಎಷ್ಟು ಪ್ರೀತಿ ಮಾಡ್ತಾಯಿದ್ರು ಅಂತೇಳಿ